ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 39ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತನ ಭಕ್ತರ ಮೇಲೆ ಭಗವಂತನಿಗೆ ವಿಶೇಷವಾದಂತಹ ಒಲವಿರುತ್ತೆ. ಅಂದರೆ ಅವ್ರ ಮೇಲೆ ಕರುಣೆಯನ್ನು ಇಟ್ಟಿರ್ತಾನೆ. ಆಮೇಲೆ ಅವರು ಅಂತಂದರೆ ಅವನಿಗೆ ತುಂಬ ಪ್ರೀತಿ ಇರುತ್ತೆ. ಅದಕ್ಕೆ ತನಗೇನಾದರೂ ಅಪರಾಧ ಮಾಡಿದ್ರೂ ಕೂಡ ಅವನು ಕ್ಷಮಿಸ್ಬಿಡ್ತಾನೆ, ಅದನ್ನು ಲೆಕ್ಕಿಸೋದೇ ಇಲ್ಲ. ಆದರೆ ಭಕ್ತರ ಬಗ್ಗೆ ಯಾರಾದರೂ ಅಪರಾಧ ಮಾಡಿದ್ರೆ ಅವನು ಸಹಿಸ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಅಪರಾಧ ಮಾಡಿರೋರು ಕೂಡ ಭಗವಂತನ ಶುದ್ಧ ಭಕ್ತರೇ ಆಗಿರೋದ್ರಿಂದ ಅಪರಾಧಗೊಂಡವರ ಮೇಲೆ ಎಷ್ಟು ಅವನು ಕರುಣೆಯನ್ನು ತೋರಿಸ್ತಾ ಇದ್ದಾನೋ, ಅಪರಾಧಿಗಳನ್ನು ಕೂಡ ಅದೇ ಕರುಣೆಯ ಭಾವದಿಂದ ನೋಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಭಗವಂತನ ಈ ರೀತಿಯ ದೃಷ್ಟಿಕೋನವು ಅವನ ಅಪರಿಮಿತ ದಿವ್ಯ ಗುಣಗಳಿಂದಾಗಿ ಆಗಿದ್ದಿತು. ಭಕ್ತರ ಕಡೆಗೆ ಅವನ ಪ್ರಸನ್ನ ಮುದ್ರೆಯು ಎಷ್ಟೊಂದು ತೋಷಕರ ಮತ್ತು ಹೃದಯ ಸ್ಪರ್ಶಿಯಾಗಿತ್ತೆಂದರೆ ಅವನ ಮುಗುಳು ನಗೆಯೇ ಅವರಿಗೆ ಆಕರ್ಷಕವಾಗಿದ್ದಿತು. ಆ ಆಕರ್ಷಣೆಯು ಈ ಭೌತಿಕ ಲೋಕದ ಊರ್ಧ್ವ ಲೋಕಗಳಿಗೆ ಮಾತ್ರವಲ್ಲದೆ ಅವಕ್ಕೂ ಆಚೆ ಆಧ್ಯಾತ್ಮಿಕ ಲೋಕಕ್ಕೂ ಕೂಡ ಭವ್ಯವಾಗಿದ್ದಿತು. ಎಲ್ಲ ಬಗೆಯ ಪರಿಕರಗಳ ವಿಷಯದಲ್ಲಿ ಎಷ್ಟೋ ಹೆಚ್ಚು ಚೆನ್ನಾಗಿರುವ ಊರ್ಧ್ವ ಲೋಕಗಳ ಸ್ಥಿತಿಗಳ ಬಗೆಗೆ ಸಾಮಾನ್ಯ ಮನುಷ್ಯನಿಗೆ ಕಲ್ಪನೆ ಇಲ್ಲ. ಆದರೂ ವೈಕುಂಠ ಲೋಕವು ಎಷ್ಟೊಂದು ಆಹ್ಲಾದಕರ ಮತ್ತು ದಿವ್ಯವಾದುದೆಂದರೆ ಅದನ್ನು ರತ್ನಹಾರದ ಮಧ್ಯಮಣಿಗೆ ಹೋಲಿಸಲಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತನ ದೃಷ್ಟಿಕೋನ ಇದೆಯಲ್ಲ, ಅಂದರೆ ತನ್ನ ಭಗವಂತನ ಭಕ್ತ ಅಪರಾಧಿ ಆಗಿದ್ರೂ ಕೂಡ ಅವನನ್ನು ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಅದು ತುಂಬಾನೇ ದಿವ್ಯ ಗುಣಗಳಿಂದ ಕೂಡಿತ್ತು. ಭಕ್ತರ ಕಡೆ ಅವನು ಒಂದು ಪ್ರಸನ್ನತೆಯಿಂದ, ಅಂದರೆ ಖುಷಿಯಿಂದ ಮುಗುಳ್ನಗ್ತಾ ಅವನು ನೋಡ್ತಾನಲ್ಲ, ಅದು ಅವರ ಹೃದಯವನ್ನೇ ಸ್ಪರ್ಶ ಮಾಡಿಬಿಡುತ್ತೆ. ಆ ಮುಗುಳ್ನಗೆನೇ ಅಷ್ಟೊಂದು ಆಕರ್ಷಣವಾಗಿರುತ್ತೆ. ಆ ಆಕರ್ಷಣೆ ಹೇಗಿತ್ತು ಅಂತಂದರೆ, ಈ ಭೌತಿಕ ಲೋಕದ ಊರ್ಧ್ವ ಲೋಕಗಳಿದೆಯಲ್ಲ, ಅಂದರೆ ನಮ್ಮ ಭೌತಿಕದಲ್ಲೇ ಬರುವಂಥ ಸ್ವರ್ಗಲೋಕಗಳು, ಬ್ರಹ್ಮಲೋಕಗಳು, ಇದೆಲ್ಲ ಈ ಊರ್ಧ್ವ ಲೋಕ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಅದು ಭವ್ಯವಾಗಿರುತ್ತೆ. ಅಲ್ಲಿರುವಂಥವ್ರು ಆ ಭಗವಂತನ ನಗುಮುಖವನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆಮೇಲೆ ಎಲ್ಲ ರೀತಿಯ ವಸ್ತುಗಳಿರುತ್ತಲ್ಲ, ಅದರಲ್ಲಿ ಊರ್ಧ್ವ ಲೋಕಗಳ ಸ್ಥಿತಿ, ಅದ್ರ ಬಗ್ಗೆ ನಮಗೆ ಕಲ್ಪನೆನೇ ಇಲ್ಲ ಸಾಮಾನ್ಯ ಮನುಷ್ಯರಿಗೆ ಅಲ್ವಾ. ಈಗ ಸ್ವರ್ಗ ಅನ್ನೋದನ್ನು ಕೇಳಿದ್ದೀವಿ, ದೇವಲೋಕ, ಪಿತೃಲೋಕಗಳು, ಬ್ರಹ್ಮಲೋಕ ಅಂತೆಲ್ಲ ಕೇಳಿದ್ದೀವಿ. ಆದರೆ ಅಲ್ಲೆಲ್ಲ ಏನೆಲ್ಲ ವಿಶೇಷತೆ ಇದೆ, ಅಲ್ಲಿರುವಂಥ ವಸ್ತುಗಳು, ಅಲ್ಲಿರುವಂಥ ಸ್ಥಿತಿ ಹೇಗಿದೆ, ಅದೆಲ್ಲ ನಮಗೆ ಗೊತ್ತೇ ಇಲ್ಲ, ಕಲ್ಪನೆ ಕೂಡ ಇಲ್ಲ. ಆದರೂ ಕೂಡ ವೈಕುಂಠ ಲೋಕ ಅನ್ನೋದು ಎಷ್ಟೊಂದು ಆಹ್ಲಾದಕರ ಮತ್ತು ದಿವ್ಯವಾಗಿತ್ತು ಅಂತಂದರೆ, ಅದನ್ನು ಈ ರತ್ನದ ಹಾರದಲ್ಲಿ ಮಧ್ಯದಲ್ಲಿ ಒಂದು ಮಣಿ ಇರುತ್ತೆ ನೋಡಿ, ಅದಕ್ಕೆ ಅದನ್ನು ಹೋಲಿಸಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಬಂದಿರುವ ಸ್ಪೃಹಣೀಯ ಧಾಮ ಎಂಬ ಶಬ್ದಗಳು ಭಗವಂತನು ಸಕಲ ಆನಂದಗಳಿಗೆ ನಿಧಿ ಎಂಬುದನ್ನು ಸೂಚಿಸುತ್ತವೆ. ಏಕೆಂದರೆ ಅವನಲ್ಲಿ ಎಲ್ಲ ದಿವ್ಯ ಗುಣಗಳಿವೆ. ಕೆಲವನ್ನು ಮಾತ್ರ ಬಯಸುವರಾದರೂ ವೈಯಕ್ತಿಕವಾಗಿ ಆತನ ಸೇವಕರಂತೆ ಭಗವಂತನನ್ನು ಒಡನಾಡಲು ಬಯಸುವ ಇತರ ಅಭಿಲಾಷಿಗಳಿದ್ದಾರೆ. ಭಗವಂತನು ಅದೆಷ್ಟು ಕರುಣೆಯುಳ್ಳವನೆಂದರೆ ಅವನು ನಿರಾಕಾರವಾದಿಗಳಿಗೆ ಮತ್ತು ಭಕ್ತರಿಗೆ ಹೀಗೆ ಎಲ್ಲರಿಗೂ ಆಶ್ರಯ ಕೊಡುತ್ತಾನೆ. ನಿರಾಕಾರವಾದಿಗಳಿಗೆ ತನ್ನ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಆಶ್ರಯ ಕೊಡುತ್ತಾನೆ. ತನ್ನ ಭಕ್ತರಿಗೆ ವೈಕುಂಠ ಲೋಕಗಳೆಂಬ ತನ್ನ ವೈಯಕ್ತಿಕ ನಿವಾಸಗಳಲ್ಲಿ ಆಶ್ರಯ ನೀಡುತ್ತಾನೆ. ಅವನು ತನ್ನ ಭಕ್ತನಲ್ಲಿ ಪ್ರಮುಖವಾಗಿ ಒಲವುಳ್ಳವನಾಗಿದ್ದಾನೆ. ಇಲ್ಲಿ ಸ್ಪೃಹಣೀಯ ಧಾಮ ಅನ್ನುವಂಥ ಶಬ್ದ ಭಗವಂತ ಎಲ್ಲ ಆನಂದಗಳ ನಿಧಿ ಅನ್ನೋದನ್ನ ಸೂಚಿಸುತ್ತೆ. ಸ್ಪೃಹಣೀಯ ಧಾಮ ಅಂತಂದ್ರೇನು, ಯಾವುದೇ ರೀತಿಯ ಆನಂದ ಬೇಕು ಅಂತಂದ್ರು ಅದೆಲ್ಲ ಭಗವಂತನಲ್ಲೇ ನಮಗೆ ಸಿಗುತ್ತೆ. ಯಾಕೆ ಅಂತಂದರೆ ಅವನಲ್ಲಿ ಎಲ್ಲ ರೀತಿಯ ದಿವ್ಯ ಗುಣಗಳಿದೆ. ಈಗ ಕೆಲವೊಂದನ್ನು ಮಾತ್ರ ಬಯಸುವಂಥವ್ರಾದರೂ ವೈಯಕ್ತಿಕವಾಗಿ ಅವನ ಸೇವಕರ ಹಾಗೆ ಭಗವಂತನನ್ನು ಒಡನಾಡೋದಕ್ಕೆ ಬಯಸುವಂಥ ಇನ್ನೂ ಬೇಕಾದಷ್ಟು ಅಭಿಲಾಷೆಗಳಿದ್ದಾರೆ. ನಾವು ಭಗವಂತನ ಸೇವಕರಾಗಬೇಕು ಅನ್ನುವಂಥ ಇಷ್ಟಪಡ್ತಾರಲ್ಲ, ಭಗವಂತ ಅದೆಷ್ಟು ಕರುಣೆ ಇರೋನು ಅಂತಂದರೆ ಅವನು ಯಾರಿಗಾದರೂ ಆಗಿರಲಿ, ನಿರಾಕಾರವಾದಿಗಳೇ ಆಗಿರಲಿ, ಭಕ್ತರೇ ಆಗಿರಲಿ, ಎಲ್ಲರಿಗೂ ಕೂಡ ಅವನು ಆಶ್ರಯವನ್ನು ಕೊಡ್ತಾನೆ. ನೋಡಿ, ನಿರಾಕಾರವಾದಿಗಳಿಗೆ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಅವನು ಆಶ್ರಯ ಕೊಡ್ತಾನೆ. ಆದರೆ ಭಕ್ತರಿಗೆ ವೈಕುಂಠ ಲೋಕಗಳು ಅನ್ನುವಂತಹ ತನ್ನ ವೈಯಕ್ತಿಕ ನಿವಾಸ ಯಾವುದಿದೆಯೋ ಅಲ್ಲಿ ಆಶ್ರಯವನ್ನು ಕೊಡ್ತಾನೆ.
ಅವನು ತನ್ನ ಭಕ್ತನಲ್ಲಿ ಪ್ರಮುಖವಾಗಿ ಒಲವಿರುತ್ತೆ. ಅದು ಇರೋ ಅಂಥದ್ದೇ ಅಲ್ವಾ. ಈಗ ತಂದೆಗೆ 10 ಜನ ಮಕ್ಕಳಿದ್ರು ಕೂಡ ತಂದೆ ಹೇಳ್ದಾಗೆ ಕೇಳುವಂಥ ಒಬ್ಬ ಮಗ ಇರ್ತಾನೆ, ಅಥವಾ ಅವನನ್ನು ಪ್ರೀತಿಸೋ ಮಗ ಇರ್ತಾನೆ ಅಂದರೆ ಅವನ ಮೇಲೆ ಒಂದು ವಿಶೇಷವಾದಂಥ ಒಲವಿರುತ್ತಲ್ಲ. ಅದೇ ರೀತಿ ಎಲ್ಲರನ್ನೂ ಸಮಾನವಾಗಿ ನೋಡಿದ್ರೂ ಕೂಡ ಭಕ್ತರ ಮೇಲೆ ಅವನಿಗೆ ವಿಶೇಷವಾಗಿ ಒಲವಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೇವಲ ನಗುವುದರಿಂದ ಮತ್ತು ಭಕ್ತನ ಕಡೆಗೆ ದೃಷ್ಟಿ ಹಾಯಿಸುವುದರಿಂದ ಅವನು ಭಕ್ತನ ಹೃದಯಾಂತರಾಳವನ್ನು ಸ್ಪರ್ಶಿಸುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತೆ ವೈಕುಂಠ ಲೋಕದಲ್ಲಿ ಭಗವಂತನನ್ನು 100,000 ಲಕ್ಷ್ಮಿಯರು ಸೇವೆ ಮಾಡುತ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಲಕ್ಷ್ಮಿಯು ಒಂದು ಚಿಟಿಕೆಯಷ್ಟು ಅನುಕೂಲೆಯಾದರೆ ಗೌರವ ಪಾತ್ರನಾಗುತ್ತಾನೆ. ಹೀಗಿರುವಾಗ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಸಾಮ್ರಾಜ್ಯವು ಅದೆಷ್ಟು ಗೌರವ ಪಾತ್ರವೋ ಎಂದು ನಾವು ಯೋಚಿಸಬಹುದು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ, ಭಗವಂತ ಕೇವಲ ನಗೋದ್ರಿಂದ ಅಥವಾ ಅವನು ಭಕ್ತರ ಕಡೆಗೆ ಒಂದು ದೃಷ್ಟಿಯನ್ನು ಹಾಯಿಸ್ತಾರಲ್ಲ, ಅದರಿಂದನೇ ಅವನು ಅವರ ಹೃದಯಾಂತರಾಳವನ್ನು ಸ್ಪರ್ಶ ಮಾಡಿಬಿಡ್ತಾನೆ. ಈಗ ನೋಡಿ, ನಮಗೆ ಭಗವಂತನ ನಗು, ಅವನು ದೃಷ್ಟಿ ಹಾಯಿಸೋದು ಇದೆಲ್ಲ ಗೊತ್ತಿಲ್ಲ. ಆದರೂ ಕೂಡ ಅವನ ವಿಚಾರಗಳನ್ನು ಕೇಳ್ತಾ ಇದ್ದಾಗಲೇ ನಮ್ಮ ಮನಸ್ಸಿಗೆ ಎಷ್ಟು ಆನಂದ ಸಿಗುತ್ತೆ ಅಲ್ವಾ. ಇನ್ನು ಭಗವಂತನನ್ನು ಸ್ವತಃ ನಾವು ಏನಾದರೂ ಅನುಭವಿಸಿದ್ರೆ ಹೇಗಿರ್ಬೋದು ಅನ್ನೋದನ್ನ ಇಲ್ಲಿ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು ನಾವು. ಆಮೇಲೆ ಬ್ರಹ್ಮ ಸಂಹಿತೆ ಅಂತ ಬ್ರಹ್ಮ ಬರೆದಿರುವಂಥದ್ದು ಇದೆಯಲ್ಲ, ಅದರಲ್ಲಿ ವೈಕುಂಠ ಲೋಕದಲ್ಲಿ ಭಗವಂತನನ್ನು ಒಬ್ಬ ಲಕ್ಷ್ಮಿ ಅಲ್ಲ 100,000 ಲಕ್ಷ್ಮಿಯರು ಸೇವೆ ಮಾಡ್ತಾ ಇರ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಅಂತ. ಅಂದರೆ 1,000 ಲಕ್ಷ್ಮಿಯರು ಸೇವಿಸ್ತಾ ಇರ್ತಾರೆ. ಈ ಭೌತಿಕ ಜಗತ್ತಲ್ಲಿ ನಾವು ನೋಡ್ತೀವಿ, ಲಕ್ಷ್ಮಿ ಅನ್ನುವಂಥ ಒಂದು ಚಿಟಿಕೆಯಷ್ಟು ಅವ್ರಿಗೇನಾದರೂ ಅನುಕೂಲ ಮಾಡಿಬಿಟ್ರೆ, ಅಂದರೆ ಏನು, ಇಲ್ಲಿ ಸಂಪತ್ತಿಗೆ ನಾವು ಲಕ್ಷ್ಮಿ ಅಂತ ಹೇಳೋದಲ್ವಾ. ಅವನೇನಾದರೂ ತುಂಬ ಸಂಪತ್ತಿರೋ ಅಂಥವನು ಅಂತ ಆಗ್ಬಿಟ್ರೆ ಅದು ಒಂದು ಚಿಟಿಕೆ ಅಂತ ಹೇಳ್ತಾರೆ. ಲಕ್ಷ್ಮಿ ಒಂದು ಚಿಟಿಕೆಯಷ್ಟು ಅನುಕೂಲ ಏನಾದರೂ ಮಾಡಿಬಿಟ್ರೆ ಅವನು ಎಷ್ಟು ಗೌರವ ಪಾತ್ರನಾಗ್ತಾನೆ. ಹೀಗಿರಬೇಕಾದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಸಾಮ್ರಾಜ್ಯ ಅನ್ನೋದು ಇನ್ನೆಷ್ಟು ಗೌರವ ಪಾತ್ರವಾಗಿರ್ಬೋದು. ಯಾಕೆ ಅಂತಂದರೆ ಅಲ್ಲಿ 100,000 ಲಕ್ಷ್ಮಿಯರು ಅಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಅಲ್ಲಿ 100,000 ಸಂಖ್ಯೆಯ ಲಕ್ಷ್ಮಿಯರು ಭಗವಂತನ ನೇರವಾದ ಸೇವೆಯಲ್ಲಿ ನಿರತರಾಗಿರ್ತಾರೆ. ಅಂದರೆ ಅದು ತುಂಬ ವೈಭವಯುತವಾಗಿರುತ್ತೆ ಆ ವೈಕುಂಠ ಲೋಕ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಇನ್ನೊಂದು ಅಂಶವೆಂದರೆ ವೈಕುಂಠ ಲೋಕಗಳು ಎಲ್ಲಿವೆ ಎಂಬುದನ್ನು ಇದು ಬಹಿರಂಗವಾಗಿ ಸಾರುತ್ತದೆ. ಅವು ಸೂರ್ಯ ಲೋಕದಿಂದ ಮೇಲೆ ಇರುವ ಎಲ್ಲ ಸ್ವರ್ಗಲೋಕಗಳ ಶಿಖರದಲ್ಲಿ ನೆಲೆಗೊಂಡಿವೆ, ವಿಶ್ವದ ಮೇಲ್ಗಡೆಯ ಕೊನೆಯಲ್ಲಿವೆ ಮತ್ತು ಅವು ಸತ್ಯಲೋಕ ಅಥವಾ ಬ್ರಹ್ಮಲೋಕವೆಂದು ಕರೆಯಲ್ಪಡುತ್ತವೆ. ಆಧ್ಯಾತ್ಮಿಕ ಲೋಕವು ವಿಶ್ವಾತೀತವಾದುದು. ಆದುದರಿಂದ ಆಧ್ಯಾತ್ಮಿಕ ಲೋಕವಾಗಿರುವ ವೈಕುಂಠ ಲೋಕವು ಎಲ್ಲ ಗ್ರಹವ್ಯೂಹಗಳ ಶಿಖರವೆಂದು ಇಲ್ಲಿ ಹೇಳಲಾಗಿದೆ. ಈ ಶ್ಲೋಕದಲ್ಲಿರುವಂಥ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ವೈಕುಂಠ ಲೋಕಗಳು ಎಲ್ಲಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಏನು, ಅದು ಸೂರ್ಯ ಲೋಕದಿಂದ ಮತ್ತು ಎಲ್ಲ ಸ್ವರ್ಗಲೋಕಗಳ ಶಿಖರ ಅಂತ ಹೇಳಿದಾರಲ್ಲ, ಅಂದರೆ ಅದರ ತುತ್ತ ತುದಿಯಲ್ಲಿ ಇದು ನೆಲೆಸಿದೆ. ಅಂದರೆ ಅವನ್ನು ಮೀರಿ ಮೇಲ್ಗಡೆಗಿದೆ ಅಂತ ಅರ್ಥ. ವಿಶ್ವದ ಮೇಲ್ಗಡೆ ಕೊನೆಯಲ್ಲಿದೆ ಅಂತ ಅದನ್ನು ಸತ್ಯಲೋಕ ಬ್ರಹ್ಮಲೋಕ ಅಂತೆಲ್ಲ ಕರೀತಾರೆ. ಆಧ್ಯಾತ್ಮಿಕ ಲೋಕ ಅನ್ನೋದು ವಿಶ್ವಾತೀತ, ಈ ವಿಶ್ವವನ್ನು ಬಿಟ್ಟು ಹೊರಗಡೆ ಇರುವಂಥದ್ದು. ಅದಕ್ಕೆ ಆಧ್ಯಾತ್ಮಿಕ ಲೋಕ ಅಂತ ಅನ್ನಿಸ್ಕೊಂಡಿರುವಂತಹ ವೈಕುಂಠ ಲೋಕ ಇದೆಯಲ್ಲ, ಇದು ಎಲ್ಲ ಗ್ರಹವ್ಯೂಹಗಳ ಶಿಖರ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಒಂದೊಂದು ಲೋಕಗಳನ್ನು ನಾವು ನೋಡ್ತಾ ಒಂದ್ರ ಮೇಲೆ ಇದೆ ಅಲ್ವಾ. ಅದೇ ರೀತಿ ಹೋಗ್ತಾ 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 ಸ್ವರ್ಗ ಅಂದರೆ ದೇವತೆಗಳಿರುವಂಥ ಲೋಕಗಳು ಬ್ರಹ್ಮಲೋಕ ಎಲ್ಲ ಸಿಗುತ್ತೆ. ಅದರ ಮೇಲೆಗಡೆ ವೈಕುಂಠ, ಅದು ಶಿಖರದ ಥರ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.